ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಹಾಯ್, ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀವಿ. ಇವತ್ತು ನಾಗರ ಪಂಚಮಿ. ಎಲ್ಲ ಕನ್ನಡ ಜನತೆಗೆ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ಇದು ನೋಡಿ, ನಾವು ಹೋಗೋ ದಾರಿ. ನಾನು ಪಕ್ಕದ ಮನೆಯಲ್ಲಿ ಗಾಡಿ ಇಡ್ತೀನಿ ಅಲ್ವಾ, ಆ ಪಕ್ಕದ ಮನೆಗೆ ಹೋಗೋ ದಾರಿ ಇದು. ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ಪಡುಬಿದ್ರಿಗೆ. ಅಲ್ಲಿ ನಾಗರ ಪೂಜೆ ಇದೆ. ಇಲ್ಲಿದ್ದು ಲೇಟ್ ಆಗುತ್ತೆ, ಅಲ್ಲಿ ಸ್ವಲ್ಪ ಬೇಗ 8:15ಗೆ ಬರಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಬೇಗನೆ ಹೋಗ್ತಾ ಇದ್ದೀನಿ. ಇಲ್ಲಿ ಲೇಟ್ ಆಗುತ್ತೆ, 11 ಗಂಟೆ ಆಗುತ್ತೆ ಅವರು ಪೂಜೆ ಮಾಡೋಕ್ಕೆ ಬರುವಾಗ. ಸೊ ಅಲ್ಲಿಗೆ ಹೋಗಿಬಿಟ್ಟು ಆಮೇಲೆ ಇಲ್ಲಿದ್ದು ನೋಡಿ ನಮ್ಮದು ಸೀನರಿ. ಮಂಗಳೂರು, ಉಡುಪಿಯಲ್ಲಿ ಎಲ್ಲರ ಮನೆಯಲ್ಲೂ ವ್ಯವಸಾಯ ಇದ್ದೇ ಇರುತ್ತೆ ಆಲ್ಮೋಸ್ಟ್. ಈ ಮಳೆಗೆ ಅದು ಪೈರು ಬಂದಿದೆ ಅಲ್ವಾ, ಹೇಗೆ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ತುಳುನಾಡಲ್ಲಿ ನಾಗದೇವರಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ನಾಗದೇವರ ವಿಶೇಷ ಪೂಜೆ ಅಂದರೆ ನಾವು ತನು ತಂಬಿಲ ಅಂತ ಹೇಳ್ತೀವಿ ನಾಗದೇವರಿಗೆ. ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬರು ಹೋಗಿ ಅವರ ಮೂಲ ನಾಗ ಎಲ್ಲಿದೆ ಅಲ್ಲಿಗೆ ಹೋಗಿ ಅದನ್ನು ಕೊಟ್ಟು ಬರ್ತಾರೆ. ಹಾಗಾಗಿ ನಾಗದೇವರಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ಇದೊಂದು ನಾಗಬನ ನೋಡಿ, ಇದು ಪಕ್ಕದ ಮನೆಯವ್ರದ್ದು. ನಾನು ಗಾಡಿ ನಿಲ್ಲಿಸ್ತೀನಲ್ವ, ಈ ಮನೆಯವ್ರದ್ದು ನಾಗಬನ. ಅಲ್ಲಿ ಕೂಡ ಪೂಜೆ ಇರುತ್ತೆ. ಎಲ್ಲ ಕಡೆನೂ ಪೂಜೆ ಇರುತ್ತೆ. ನಾಗದೇವರು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆನೂ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ನಾಗದೇವರಿಗೆ. ಹಾವಿನ ದ್ವೇಷ 12 ವರ್ಷ ಅಂತಾರೆ, ಆದರೆ ನಮ್ಮಲ್ಲಿ ಹಾವಿನ ದ್ವೇಷ ಜೀವನದುದ್ದಕ್ಕೂ ಇರುತ್ತೆ ಅಂತೆ. ಅದಕ್ಕೆ ನಮ್ಮ ತುಳುನಾಡಲ್ಲಿ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಹಾವಿಗೆ. 2 hours later. ಹಲೋ, ವೆಲ್ಕಮ್ ಬ್ಯಾಕ್. ನಾನು ಅಲ್ಲಿಗೆ ಹೋಗಿ ವಾಪಸ್ ಬಂದೆ. ಅಲ್ಲಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಮಳೆ ಬರ್ತಾಯಿತ್ತು ಜೋರು. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿದ್ದು ಮಾಡ್ತೀನಿ. ಇಲ್ಲಿ ಕೂಡ ಪೂಜೆ ಇದೆ ನಾಗದೇವ್ರದ್ದು. ಇನ್ನೂ ಬಂದಿಲ್ಲ ಇಲ್ಲಿ ಪೂಜೆ ಮಾಡಲಿಕ್ಕೆ ಭಟ್ರು. ಮತ್ತು ಮಳೆ ಇಲ್ಲ ಅಂದರೆ ನಾನು ತೆಗಿತೀನಿ ಇಲ್ಲಿದ್ದು. ಓಕೆ, ಇದು ನೋಡಿ ಅಲ್ಲಿ ಪ್ರಸಾದ. ಅಲ್ಲಿ ನಾಗದೇವರಿಗೆ ಪಾಯಸ ಇಡ್ತಾರೆ. ಅದೇ ಇದು ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾರೆ. ಹಾಯ್ ಗಾಯ್ಸ್, ಬನ್ನಿ. ಹಾಯ್ ಗಾಯ್ಸ್, ಬರ್ಲು ಬಂತು. ಹಾಯ್ ಗಾಯ್ಸ್, ಹಲೋ, ಹೌ ಆರ್ ಯು? ಶಿವಾಂಶಿಗೆ 3 ವರ್ಷ ಆಗ್ತಾ ಬಂತು. ಆಗಸ್ಟ್ 9ಕ್ಕೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಇನ್ನೂ ಅವನು ಕರೆಕ್ಟಾಗಿ ಮಾತಾಡ್ತಿಲ್ಲ, ಅರ್ಥ ಆಗಲ್ಲ ಕರೆಕ್ಟಾಗಿ ಮಾತಾಡಿದ್ದು. ಅವನಿಗೇನಾದರೂ ಹೇಳಬೇಕು ಅಂದರೆ ಕರೆಕ್ಟಾಗಿ ಮಾತಾಡ್ತಾನೆ. ನಾವೇನಾದರೂ ಕೇಳಿದರೆ ಆನ್ಸರ್ ಮಾಡೋದಿಲ್ಲ, ಕರೆಕ್ಟಾಗಿ ಮಾತಾಡೋದಿಲ್ಲ. ನೋಡಿ, ಈಗ ಹೇಳ್ದಂಗೆ ಅರ್ಥ ಆಗೋದಿಲ್ಲ. ತರಲೆ ಅಂದರೆ ತರಲೆ, ತುಂಬ ಪೋಖ್ರಿ. ಇದು ನೋಡಿ, ಇಲ್ಲಿ ನಮ್ಮ ಮನೆಯದು ನಾಗಬನ. ಈ ಕಡೆ ಎಲ್ಲ ಈ ಥರನೇ ಇರೋದು. ಸುತ್ತಲೂ ಮರ, ಮಧ್ಯದಲ್ಲಿ ಗುಡಿ ಥರ ಕಟ್ತೀವಿ. ನಮ್ಮ ಕಡೆ ಎಲ್ಲ ನಾಗದೇವ್ರನ್ನ ಕಲ್ಲು ಪ್ರತಿಷ್ಠಾಪನೆ ಮಾಡಿ ನಂಬ್ತೀವಿ. ಅದಕ್ಕೆ ಹಾಲೆಲ್ಲ ಎರೆಯೋದು. ಆಮೇಲೆ ಇನ್ನೊಂದು, ಹೆಂಗಸರಾಗಲಿ ಗಂಡಸರಾಗಲಿ ಯಾರು ಅದನ್ನು ಮುಟ್ಟೋ ಹಾಗಿಲ್ಲ, ಕಲ್ಲನ್ನಾಗಲಿ ಅದ್ರ ಪಕ್ಕ. ಇದಕ್ಕೆ ಅಂತಲೇ ಬ್ರಾಹ್ಮಣರು ಇರ್ತಾರಲ್ಲ, ಭಟ್ರು ಅಂತ ಕರಿತೀವಿ ನಮ್ಮ ಕಡೆ. ಅವರೇ ಬಂದು ಪೂಜೆ ಮಾಡಬೇಕು. ಇದು ನಮ್ಮ ಅಪ್ಪನ ಮನೆಯದು. ಅವ್ರದ್ದು ಮೂಲ ನಾಗ ಬೇರೆ ಕಡೆನೇ ಇದೆ. ಇದು ನಮ್ಮ ಜಾಗದ್ದು. ಬರೀ ನಮ್ಮವರಷ್ಟೇ ಅಲ್ಲ, ಪಕ್ಕದ ಮನೆಯವರು, ಅದರ ಅಕ್ಕಪಕ್ಕ ಯಾರ ಜಾಗ ಇದೆ ಅವರೆಲ್ಲರೂ ಬಂದು ಇಲ್ಲಿ ತನು ತಂಬಿಲ ಕೊಡ್ತಾರೆ. ಇವನು ಪಕ್ಕದ ಮನೆ ಹುಡುಗ, ನನ್ನ ಫ್ರೆಂಡ್ ಮಗನೇ. ಅವನ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಿದ್ದ ಶಿವಾಂಶ್. ನಮ್ಮ ಜೊತೆ ಬರ್ತಾನೆ ಇರಲಿಲ್ಲ, ಎಷ್ಟು ಹೇಳಿದ್ರು.
ವಾಪಸ್ ಹೋಗುವಾಗ ಜೋರಾಗಿ ಅಳ್ತಾ ಇದ್ದ, ನಾನು ಅವ್ರ ಜೊತೆ ಹೋಗ್ತೀನಿ ಅಂತ. ಯಾವತ್ತಾದ್ರೂ ಒಂದ್ಸಲ ಅವ್ರ ಮನೆಗೆ ಹೋದಾಗಲೂ ಹಾಗೆ ರಿಟರ್ನ್ ಬರೋಕ್ಕೆ ಕೇಳೋದೇ ಇಲ್ಲ ಅವನು. ಅಂಶ ಆಗ ಪೂಜಿ ಬೇ ಮರಣಿ ಮೂಡ Good boy. Joda, come Joda. ಇಲ್ಲಿಂದ ಮನೆಗೆ ಬಂದ್ವಿ ನಾವು. ಇವಾಗ ಇನ್ನು ಟೀ ಮಾಡಬೇಕು. ನಾನು ಪಡುಬಿದ್ರೆಯಿಂದ ಬರುವಾಗ ಹೋಟ್ಲಿಂದ ಒಂದು ಸ್ವಲ್ಪ ತಿಂಡಿ ತಂದಿದ್ದೆ, ಇಡ್ಲಿ, ಪೂರಿ ಮತ್ತು ಶೀರಾ. ಮಾವ ಮನೆಗೆ ಬಂದು ಹೋಗ್ತಾರೆ ಅಂದ್ಕೊಂಡ್ವಿ, ಆದರೆ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದಲೇ ಹೊರಟ್ಬಿಟ್ರು. ಅದಕ್ಕೆ ಎಲ್ಲ ನಾವೇ ಜಮಾಯಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. ನಾಗದೇವರು ಒಳ್ಳೇದು ಮಾಡಲಿ.